ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸರ್ವಜ್ಞ, ಹೇಗೆ ಮರೆಯಲಿಕ್ಕೆ ಸಾಧ್ಯ ಈ ಹೆಸರನ್ನು? ಕನ್ನಡಿಗರ ಉಸಿರಲ್ಲಿ ಉಸಿರಾಗಿ ಬೆರೆತಿದ್ದಾನೆ ಸರ್ವಜ್ಞ. ಇಂತಹ ಸರ್ವಜ್ಞ ಕವಿಯನ್ನು ನಮಗೆ ದಕ್ಕಿಸಿಕೊಟ್ಟವರು ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು. ಬಹಳ ಶ್ರಮಪಟ್ಟು ಕರ್ನಾಟಕದ ವಿವಿಧ ಭಾಗಗಳಿಗೆ ಹೋಗಿ ಅಲ್ಲೆಲ್ಲ ದೊರೆತ ವಚನಗಳನ್ನೆಲ್ಲ ಸಂಗ್ರಹಿಸಿ ಮೊದಲ ಬಾರಿಗೆ 2000 ವಚನಗಳನ್ನು ಪ್ರಕಟಿಸ್ತಾರೆ ಉತ್ತಂಗಿ ಚೆನ್ನಪ್ಪನವರು. ಆ ವಚನಗಳಿಂದ ಪ್ರಭಾವಿತರಾದ ಅನೇಕ ಜನ ಆ ವಚನಗಳನ್ನು ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೇಗೆ ಮಾಡಿರಬಹುದು ಅವರು ಅನ್ನೋ ಒಂದು ಕುತೂಹಲ ನಮಗೆ ಸಹಜವಾಗಿ ಬರುತ್ತೆ. ಈಗ ಕನ್ನಡದಲ್ಲಿ ಪ್ರಕಟ ಆಗಿರತಕ್ಕಂಥ ಒಂದು ಪುಸ್ತಕ ಈ ಎಲ್ಲ ಆಯಾಮಗಳನ್ನು ಒಟ್ಟಿಗೆ ಒಂದೇ ಕಡೆ ಕೊಡುತ್ತೆ. ಅದುವೇ ಸರ್ವಜ್ಞನ 101 ವಚನಗಳು. ಮೂಲ ಕನ್ನಡ, ಸಂಸ್ಕೃತ, ಹಿಂದಿ, ಇಂಗ್ಲಿಷ್ ಕಾವ್ಯಾನುವಾದಗಳೊಡನೆ ಇದನ್ನು ಸಂಪಾದಿಸಿದ್ದಾರೆ ಶ್ರೀನಿವಾಸ ಕೃ ದೇಸಾಯಿ ಅವರು. ಮೂಲ ಕನ್ನಡ ಚೆನ್ನಪ್ಪ ಉತ್ತಂಗಿಯವರು ಏನು ಬರೆದಿದ್ದಾರೆ ಅದೇ ವಚನಗಳನ್ನು 101 ವಚನಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ಸಂಸ್ಕೃತ ಅನುವಾದವನ್ನು ಮಾಡಿದವರು ಪ್ರೊಫೆಸರ್ CG ಪುರುಷೋತ್ತಮ್ ಅವರು, ಮೈಸೂರಿನ ವಾಸಿಯವರು. ಹಾಗೆಯೇ ಹಿಂದಿ ಅನುವಾದನ ಮಾಡಿದ್ದಾರೆ ಕಲಬುರಗಿಯ ಶ್ರೀ ದತ್ತಾತ್ರೇಯ ರಾವ್ ಸುಬ್ಬರಾವ್ ಹೇರೂರ್ ಅವರು. ಮತ್ತು ಇಂಗ್ಲೀಷ್ ಅನುವಾದವನ್ನು ಮಾಡಿದ್ದಾರೆ ಕಾಸರಗೋಡಿನ ಶ್ರೀ ಎ ನರಸಿಂಹ ಭಟ್ ಅವರು. ಹಾಗಾಗಿ ಈ 4 ಭಾಷೆಗಳಲ್ಲಿ ಹೇಗೆ ಇರುತ್ತೆ ವಚನಗಳು, ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಬಹಳ ಜನಪ್ರಿಯವಾದ ವಚನ: ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವಳೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಎಷ್ಟು ನಮ್ರತೆ ಇದೆ ನೋಡಿ. ಸರ್ವಜ್ಞ ಅಹಂಕಾರದಿಂದ ಆಗಲಿಲ್ಲ, ಎಲ್ಲರಿಂದಲೂ ಒಂದೊಂದು ನುಡಿ ಕಲಿತು ನಾನು ಇವತ್ತು ವಿದ್ಯೆಯ ಪರ್ವತ ಆಗಿದ್ದೇನೆ. ಎಷ್ಟು ನಮ್ರತೆಯಿಂದ ಹೇಳಿದ್ದಾನೆ ಕನ್ನಡದಲ್ಲಿ. ಓದಿದ ಕೂಡಲೇ ಅರ್ಥವಾಗುತ್ತೆ. ಇದು ಸಂಸ್ಕೃತದಲ್ಲಿ ಹೇಗೆ ಇದೆ ನೋಡೋಣ. ಸರ್ವಜ್ಞ ನಾಮಾಸ ಗರ್ವಜಾತೋ ನೈವ ಸರ್ವೇಶೋ ಚೈಕ ಕಮಧಿಗಮ್ಯ ವಿದ್ಯಾಸು ಪರ್ವತಃ ಸಖಿಲ ಸರ್ವಜ್ಞ. ಇದು ಸಂಸ್ಕೃತ ಭಾಷೆಯ ಅನುವಾದ. ಹಿಂದಿಯಲ್ಲಿ ಹೇಗೆ ಬರುತ್ತೆ? ಸರ್ವಜ್ಞ ವೋ ಕ್ಯಾ ಗರ್ವಸೆ ಹೈ ಬನಾ ಸರ್ವಸೆ ಏಕೇಕ ಪದ ಸೀಖಾ ವಿದ್ಯಾ ಕಾ ಪರ್ವತ ಹೀ ಬನಾ ಸರ್ವಜ್ಞ. ಇದು ಹಿಂದಿ ಭಾಷೆಯಲ್ಲಿ ಸರ್ವಜ್ಞನ ವಚನ. ಇಂಗ್ಲೀಷಲ್ಲಿ ಹೇಗಾಗಿದೆ ನೋಡೋಣ. Did Sarvajna become so with arrogant pride? He became a mountain of wisdom by learning a good word from everyone. ಸರ್ವಜ್ಞ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾಗಿ ಈ ಪುಸ್ತಕವನ್ನು ನಮ್ಮ ಮಕ್ಕಳಿಗೆ ಕೊಟ್ಟರೆ ಬಹಳ ಸುಲಭವಾಗಿ ಕಲಿತಾರೆ. ಯಾಕಂದರೆ ಇಂಗ್ಲೀಷಲ್ಲೂ ಇದೆ, ಹಿಂದಿಲೂ ಇದೆ, ಸಂಸ್ಕೃತದಲ್ಲಿದೆ, ಕನ್ನಡದಲ್ಲಿದೆ. 4 ಭಾಷೆಗಳಲ್ಲಿ ಇರೋದರಿಂದ ಒಂದು ಭಾಷೆಯ ಶಬ್ದ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಭಾಷೆಯ ಶಬ್ದವನ್ನು ನೋಡಿ ಅದರ ಅರ್ಥವನ್ನು ತಿಳ್ಕೋಬಹುದು. ಹಾಗಾಗಿ ಸ್ವಾಧ್ಯಾಯ ಮಾಡಲಿಕ್ಕೆ ಹೇಳಿ ಮಾಡಿಸಿದಂತಹ ಪುಸ್ತಕ ಇದು ಸರ್ವಜ್ಞನ 101 ವಚನಗಳು. ಸಂಪಾದನೆ ಶ್ರೀನಿವಾಸ ಕೃ ದೇಸಾಯಿ ಅವರು ಮಾಡಿರುವಂಥದ್ದು. ಮೂಲ ಕನ್ನಡ ಚೆನ್ನಪ್ಪ ಉತ್ತಂಗಿ, ಸಂಸ್ಕೃತ ಅನುವಾದ ಪ್ರೊಫೆಸರ್ CG ಪುರುಷೋತ್ತಮ್, ಹಿಂದಿ ಅನುವಾದ ಶ್ರೀ ದತ್ತಾತ್ರೇಯ ರಾವ ಸುಬ್ಬರಾವ್ ಹೇರೂರ್, ಇಂಗ್ಲೀಷ್ ಅನುವಾದ ಶ್ರೀ ಎ ನರಸಿಂಹ ಭಟ್ ಕಾಸರಗೋಡು ಅವರು. ಹಾಗಾಗಿ ನಮ್ಮ ಮನೆಯಲ್ಲಿ ಇರುವ ಎಲ್ಲ ಅರ್ಹತೆಯನ್ನು ಪಡೆದಿದೆ ಈ ಪುಸ್ತಕ ಸರ್ವಜ್ಞನ 101 ವಚನಗಳು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು BG ಕಪ್ಪನಿಪತಿ ಅಂತ. ನಾನು ಕೋರಮಂಗಲದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಬೆಳಗ್ಗೆ ಶಟಲ್ ಬ್ಯಾಡ್ಮಿಂಟನ್ ಆಡೋದು, ಸೈಕ್ಲಿಂಗ್, ವೀಕೆಂಡ್ ಸೈಕ್ಲಿಂಗ್ ಮತ್ತು ಸ್ವಿಮ್ಮಿಂಗ್ ಮತ್ತು ಸೋಷಿಯಲ್
ಆ್ಯಕ್ಟಿವಿಟೀಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದು. ಬಹಳ ಸಂತೋಷ. ಕಪನೀಪತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ನನ್ನ ಹೆಸರು KB ಶ್ಯಾಮಸುಂದರ್ ಅಂತ. ನಾನು ಬಸವನಗುಡಿಯ ನರಸಿಂಹರಾಜ ಕಾಲೋನಿಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಹಳೆಯ ಕನ್ನಡ ಚಿತ್ರಗಳನ್ನ 60-70 ದಶಕಗಳ ಸಿನಿಮಾಗಳನ್ನು ನೋಡುವುದು, ಅದರ ಹಾಡುಗಳನ್ನ ಹೇಳೋದು, ಅಡುಗೆ ಮಾಡೋದು, ಅತಿಥಿ ಅಭ್ಯಾಸಗಳ ಸೇವೆ ಮಾಡೋದು, ಕೇರಮ್ ಮಾಡೋದು, ಪಗಡೆ ಆಡೋದು ಇತ್ಯಾದಿಗಳು ನನ್ನ ಹವ್ಯಾಸಗಳು. ತುಂಬ ಸಂತೋಷ ಶ್ಯಾಮ್ ಸುಂದರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು S. ಶಂಕರಶಾಸ್ತ್ರಿ ಅಂತ. ನಾನು ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಪದಬಂಧ ಬಿಡಿಸುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಪುಸ್ತಕಗಳನ್ನು ಓದುವುದು, ವಾರ್ತಾಪತ್ರಿಕೆಗಳನ್ನು ಓದುವುದು ಇತ್ಯಾದಿ. ತುಂಬ ಸಂತೋಷ ಶಂಕರ್ ಶಾಸ್ತ್ರಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಸುಧಾಮೂರ್ತಿ ಅವರು ಬರೆದ ಡಾಲರ್ ಸೊಸೆ ಎನ್ನುವ ಕನ್ನಡ ಕಾದಂಬರಿ. ಮೊದಲ ಪ್ರಶ್ನೆ ಈಗ ಬಂತು. ಭಾರತದಲ್ಲಿ ರೇಡಿಯೋ ಪ್ರಸಾರವು ಯಾವ ವರ್ಷದಿಂದ ಆರಂಭವಾಯಿತು? ಆಯ್ಕೆಗಳನ್ನು ನೋಡೋಣ. 1942, 1922, 1952, 1932. ಬಜರ್ ಮೊದಲಿಗೆ ಒತ್ತಿದ್ದಾರೆ ಶ್ಯಾಮ್ ಸುಂದರ್. 1922. 22 ಉತ್ತರ. ಆಯ್ಕೆ 2. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರ ಕೊಡೋದಾದರೆ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡಬಹುದು. ಉತ್ತರವನ್ನು ನೋಡೋಣ. 1922 ಉತ್ತರ ಸರಿಯಾಗಿದೆ. ಡಾಲರ್ ಸೊಸೆ ಈ ಒಂದು ಪುಸ್ತಕವನ್ನು ಶ್ಯಾಮ್ ಸುಂದರ್ ಅವರಿಗೆ ಕೊಟ್ಟಿದ್ದೇನೆ. ಬಾಂಬೆ ಪ್ರೆಸಿಡೆನ್ಸಿ ರೇಡಿಯೋ ಕ್ಲಬ್ ಅನ್ನೋ ಹೆಸರಲ್ಲಿ ಇದು ಆರಂಭವಾಗುತ್ತೆ. ನಂತರ ಇದೇನೇ 1927ರಲ್ಲಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತ ಹೆಸರನ್ನು ಬದಲಾಯಿಸಿಕೊಂಡು 1936ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಅನ್ನೋ ಹೆಸರನ್ನು ಪಡೆಯುತ್ತೆ. ಕೊನೆಗೆ 1957ರಲ್ಲಿ ವಿವಿಧ ಭಾರತಿ ಅನ್ನೋ ಸೇವೆಯೂ ಸಹ ಆರಂಭ ಆಗುತ್ತೆ. ಉತ್ತರ ಗೊತ್ತಿಲ್ಲ ಅಂದರೆ ಊಹೆ ಮಾಡಬಹುದು, ಅದಕ್ಕೆ ಖಂಡಿತ ಅವಕಾಶ ಉಂಟು. ಮುಂದಿನ ಪುಸ್ತಕ ಪುರಾಣದ ಪಾತ್ರಗಳು ಮತ್ತು ವರ್ತಮಾನದ ಚಿತ್ರಗಳು. ಕೆ. ರಘು ಶೆಟ್ಟಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ವಿಶ್ವದ 2ನೆಯ ಮಹಾಯುದ್ಧದಲ್ಲಿ ಜಪಾನೀಯರು ಭಾರತದ ಯಾವ ನಗರದವರೆಗೆ ಬಂದಿದ್ದರು? ಆಯ್ಕೆಗಳನ್ನು ನೋಡೋಣ. ಕೊಹಿಮಾ, ದೀಸ್ಪುರ್, ಕೋಲ್ಕತ್ತಾ, ಡಿಗ್ಬಾಯ್. ಮೊದಲು ಬಜರುತ್ತಿದ್ದಾರೆ ಕಪನೀಪತಿ, ಆನಂತರ ಶ್ಯಾಮಸುಂದರ್. ಕಪನೀಪತಿ ಕೋಲ್ಕತ್ತಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಶ್ಯಾಮಸುಂದರ್ ದಿಗ್ಬಾಯ್. 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕೊಹಿಮಾ ಆಗಿತ್ತು. 1944ರಲ್ಲಿ ಇವರು ಕೊಹಿಮಾ ಹತ್ತಿರಕ್ಕೆ ಬರ್ತಾರೆ. ಆದರೆ ಬ್ರಿಟಿಷರು ವೀರಾವೇಶದಿಂದ ಹೋರಾಡಿ ಜಪಾನಿಯರನ್ನು ಹಿಮ್ಮೆಟ್ಟಿಸ್ತಾರೆ. ಇಲ್ಲದೆ ಹೋಗಿದ್ದರೆ ಆ ಈಶಾನ್ಯ ಭಾರತ ಏನಿತ್ತು ಅದು ಜಪಾನಿಯರ ವಶದಲ್ಲಿ ಇವತ್ತು ಇರ್ತಿತ್ತೋ ಏನೋ ನಮಗಂತೂ ಗೊತ್ತಿಲ್ಲ. ಮುಂದಿನ ಪುಸ್ತಕ ಚೌಚೌಬಾತ್ ಪ್ರಬಂಧ ಸಂಕಲನ. ಸರ್ವಮಂಗಳ ಜಯರಾಮ್ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ ಈಗ ಬಂತು. ಸಾಹಿತ್ಯಕ್ಕಾಗಿ ನೊಬೆಲ್ ಪಾರಿತೋಷಕ ಪಡೆದ ಪ್ರಥಮ ಯುರೋಪಿಯನ್ಯೇತರ ಸಾಹಿತಿ ಯಾರು? ಬಜರ್ ಆಗಲೇ ಒತ್ತಿದ್ದಾರೆ ಶ್ಯಾಮ್ ಸುಂದರ್ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಸರ್ ತಮ್ಮ ಉತ್ತರ. ಒತ್ಬಿಟ್ಟೆ. ಸಾಹಿತ್ಯ ಆಯ್ಕೆಗಳು ಬೇಕು. ಆಯ್ಕೆಗಳು ಬೇಕಾ? ಆಯ್ಕೆಗಳು ಬೇಕಾದರೆ ಬಜರು ಒತ್ತಬಾರ್ದು. ಆಯ್ಕೆಗಳನ್ನು ನೋಡೋಣ. ರೊಮೈನ್ ರೋಲ್ಯಾಂಡ್, ಹೆನ್ರಿಕ್ ಪಾಂಟೋಪಿಡನ್, ಕಾರ್ಲ್ ಜಲರಪ್,
ರವೀಂದ್ರನಾಥ ಠಾಕೂರ್. ಕಪನೀಪತಿ. ರವೀಂದ್ರನಾಥ್ ಠಾಕೂರ್. ಉತ್ತರವನ್ನು ನೋಡೋಣ. ರವೀಂದ್ರನಾಥ ಠಾಕೂರ್ ಉತ್ತರ ಸರಿಯಾಗಿದೆ. ಚೌಚೌಬಾತ್ ಎನ್ನುವ ಈ ಒಂದು ಪುಸ್ತಕವನ್ನು ಕಪನೀಪತಿ ಅವರಿಗೆ ಕೊಟ್ಟಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ 1931 ಇಸ್ವಿನಲ್ಲಿ ಟ್ಯಾಗೋರ್ ಅವರು ಬರೆದ ಗೀತಾಂಜಲಿ ಕೃತಿಗೆ ನೊಬೆಲ್ ಪಾರಿತೋಷಕ ದೊರೆಯುತ್ತೆ. ಇಲ್ಲಿ ಒಂದು ಸೂಕ್ಷ್ಮವನ್ನು ಗಮನಿಸಬೇಕು. ನೊಬೆಲ್ ಪಾರಿತೋಷಕವನ್ನು ಗಳಿಸಬಲ್ಲ ಅರ್ಹತೆ ಉಳ್ಳಂಥ ಅನೇಕ ಕೃತಿಗಳು ಕನ್ನಡದಲ್ಲಿವೆ. ಆದರೆ ಎಲ್ಲವೂ ಕನ್ನಡ ಭಾಷೆಯಲ್ಲಿದೆ. ನೊಬೆಲ್ ಪಾರಿತೋಷಕವನ್ನು ಪಡಿಬೇಕಾದರೆ ಆ ಕೃತಿಗಳು ಇಂಗ್ಲೀಷಿಗೆ ಅನುವಾದ ಆಗಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಆದರೆ ಟ್ಯಾಗೋರ್ ಅವರು ತಾವೇ ತಮ್ಮ ಕವನಗಳನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತಾರೆ. ಹಾಗಾಗಿ ಅವರಿಗೆ ನೊಬೆಲ್ ಪಾರಿತೋಷಕ ದೊರೆಯುತ್ತೆ. ಮುಂದಿನ ಪುಸ್ತಕ ಸರ್ವಜ್ಞನ 101 ವಚನಗಳು. ಸಂಪಾದಿಸಿದ್ದಾರೆ ಶ್ರೀನಿವಾಸ್ ದೇಸಾಯಿ ಅವರು. ನಮ್ಮ ಪ್ರಶ್ನೆ: ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ರಾಜ್ಯ ಯಾವುದು? ಆಯ್ಕೆಗಳನ್ನು ನೋಡೋಣ. ಕರ್ನಾಟಕ, ಅರುಣಾಚಲ ಪ್ರದೇಶ, ಮೇಘಾಲಯ, ಅಸ್ಸಾಂ. ಅಸ್ಸಾಂ. ಮೊದಲಿಗೆ ಬಜ್ಜರುತ್ತಿದ್ದಾರೆ ಕಪನೀಪತಿ. ಅಸ್ಸಾಂ ಅನ್ನೋ ಉತ್ತರ ಕೊಟ್ಟಿದ್ದಾರೆ ಶ್ಯಾಮ್ ಸುಂದರ್. ಮೇಘಾಲಯ. ಮೇಘಾಲಯ ಆಯ್ಕೆ 3. ಉತ್ತರವನ್ನು ನೋಡೋಣ. ಮೇಘಾಲಯ ಉತ್ತರ ಸರಿಯಾಗಿದೆ. ಸರ್ವಜ್ಞನ 101 ವಚನಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಭಾರತದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಬೀಳುವ ಸ್ಥಳ ಯಾವುದು ಅಂದರೆ ಮೌಸಿನ್ ರಾಮ್. ಆ ಮೌಸಿನ್ ರಾಮ್ ಪಕ್ಕದಲ್ಲೇ ಇದೆ ಚಿರಾಪುಂಜಿ. ಚಿರಾಪುಂಜಿ ಹೆಸರಲ್ಲಿ ದಾಖಲೆ ಇತ್ತು, ಆದರೆ ಈಗ ದಾಖಲೆ ಇರೋದು ಮೌಸಿನ್ ರಾಮ್ ಹೆಸರಲ್ಲಿ. ಈ ಎರಡೂ ಸ್ಥಳ ಇರೋದು ಮೇಘಾಲಯದಲ್ಲಿ. ಹಾಗಾಗಿ ಸಹಜವಾಗಿ ಅತ್ಯಂತ ಹೆಚ್ಚಿನ ಮಳೆ ಬೀಳುವ ಸ್ಥಳ, ರಾಜ್ಯ ಅದು ಮೇಘಾಲಯ ಆಗುತ್ತೆ. ಎಷ್ಟಪ್ಪ ವ್ಯತ್ಯಾಸ ಇದೆ ಅಂದರೆ, ಮೌಸಿನ್ ರಾಮಲ್ಲಿ 467 ಇಂಚು ಮಳೆ ಬಿದ್ದರೆ ಚಿರಾಪುಂಜಿಯಲ್ಲಿ 463, ಹೆಚ್ಚು ಕಡಿಮೆ 3-4 ಇಂಚುಗಳ ವ್ಯತ್ಯಾಸ ಅಷ್ಟೇ ಮಳೆ. ಆವಿಷ್ಕಾರದ ಅವಾಂತರ ಎನ್ನುವ ಪುಸ್ತಕ ಯಮುನಾಮೂರ್ತಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಮ, ಸ, ರೋ, ದ, ಯಾ. ಬರೆದಿರುತ್ತಿದ್ದಾರೆ ಶ್ಯಾಮಸುಂದರ. ಮಾನಸ ಸರೋವರದ ಯಾನ. ಮಾನಸ ಸರೋವರದ ಯಾನ. ಇನ್ನು ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಉತ್ತರವನ್ನು ನೋಡೋಣ. ಮಾನಸ ಸರೋವರದ ಯಾತ್ರೆ ಅಂತ ನಮ್ಮ ಹತ್ರ ಉತ್ತರ ಇದೆ. ತಾವು ಯಾನ ಅಂತ ಹೇಳಿದಿರಿ. ದೊಡ್ಡ ತಪ್ಪೇನೂ ಅಲ್ವೇ ಅಲ್ಲ ಅದು. ಹಾಗಾಗಿ ಉತ್ತರ ಸರಿ ಅಂತ ಸ್ವೀಕರಿಸಿ ಆವಿಷ್ಕಾರದ ಅವಾಂತರ ಎನ್ನುವ ಈ ಒಂದು ಪುಸ್ತಕವನ್ನು ಶ್ಯಾಮ್ ಸುಂದರ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಜಗದೀಶ್ ಶರ್ಮ ಸಂಪಾ ಬರೆದಂಥ ಕೃತಿ ಮಹಾಭಾರತ ಅನ್ವೇಷಣೆ. ನಿಮ್ಮ ಪ್ರಶ್ನೆ ಸಂಪಾ ಉತ್ತರ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 44 ಕೂಡು 39, 93 ಕಳೆ 34, 25 ಗುಣಿಸು 9, 184 ಭಾಗಿಸು 8. ಬರೆದಿರುತ್ತಿದ್ದಾರೆ ಶ್ಯಾಮಸುಂದರ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 388. 388. ಶಂಕರಶಾಸ್ತ್ರಿ 390. ಕಪನೀಪತಿ ಇನ್ನು ಮಾಡ್ತಾ ಇದ್ದಾರೆ ಲೆಕ್ಕ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 83, 59,
225, 23 ಎಲ್ಲವನ್ನು ಕೂಡಿದ್ರೆ 390 ಬಂದಿದೆ. ಈ ಉತ್ತರವನ್ನು ಶಂಕರಶಾಸ್ತ್ರಿ ಕೊಟ್ಟಿದ್ದಾರೆ. ಮಹಾಭಾರತ ಅನ್ವೇಷಣೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡ್ತಾ ಇದ್ದೇವೆ ಕವಿರತ್ನ ಕಯ್ಯಾರ ಎನ್ನುವ ಪುಸ್ತಕ. ಸಂಪಾದಕರು BS ಕುರ್ಕಾಲ್ ಅವರು. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಹೇಳಿ ಸರ್. ಕಪನಿಪತಿ. ಶ್ಯಾಮಲಾಜಿ ಭಾವೆ. ಹಾಂ, ಶ್ಯಾಮಲಾಜಿ ಭಾವೆನ. ಶ್ಯಾಮಲಾಜಿ ಭಾವೆ. ಆಯ್ಕೆಗಳನ್ನು ನೋಡೋಣ. ಅಶ್ವಿನಿ ಭಿಡೆ ದೇಶಪಾಂಡೆ, ಗೀತಾ ಉಪಾಧ್ಯಾಯ, ಅರುಂಧತಿ ಭಟ್ಟಾಚಾರ್ಯ, ಮಮತಾ ಶಂಕರ್. ಶ್ಯಾಮ್ ಸುಂದರ್. ಅಶ್ವಿನಿ ಭಿಡೆ ದೇಶಪಾಂಡೆ ಆಯ್ಕೆ 1. ಆಯ್ಕೆ 1. ಉತ್ತರವನ್ನು ನೋಡೋಣ. ಅಶ್ವಿನಿ ಭಿಡೆ ದೇಶಪಾಂಡೆ ಉತ್ತರ ಸರಿಯಾಗಿದೆ. ಕವಿರತ್ನ ಕಯ್ಯಾರ ಎನ್ನುವ ಈ ಒಂದು ಪುಸ್ತಕವನ್ನು ಶ್ಯಾಮಸುಂದರ ಅವರಿಗೆ ಕೊಟ್ಟಿದ್ದೇವೆ. ಭಿಡೆ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಸೀಮ ಸಾಧನೆಯನ್ನು ಮಾಡಿದವರು. ಈ ಜೈಪುರ ಅತ್ರೌಲಿ ಘರಾನ ಅಂತ ಏನು ಹೇಳ್ತಾರೆ, ಆ ಒಂದು ಶೈಲಿಯ ಗಾಯನದಲ್ಲಿ ಇವರು ಪ್ರಸಿದ್ಧರಾಗಿದ್ದಾರೆ. ವಿಶೇಷವಾಗಿ ಖಯಾಲ್, ಭಜನ್ ಮತ್ತು ಟುಮ್ರಿ ಗಾಯನದಲ್ಲಿ ಇವರು ರಾಷ್ಟ್ರಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಮುಂದಿನ ಪುಸ್ತಕ ಶೈಲೇಶ್ ಪಟ್ಟವರ್ಧನ್ ಬರೆದಂಥ ಪುಸ್ತಕ ಖುಷಿ ಪಡಲು ಕಾರಣ ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಸಾ, ಲು, ರು, ಗ, ರಾ, ದಿ, ವಿ, ನ. ಬಜರುತ್ತಿದ್ದಾರೆ ಶಂಕರಶಾಸ್ತ್ರಿ ಅವರು. ಉತ್ತರವನ್ನು ಕೇಳೋಣ. ಸಾವಿರಾರು ದಿನಗಳು. ಸಾವಿರಾರು ದಿನಗಳು. ದಿನಗಳು. ಶ್ಯಾಮ್ ಸುಂದರ್ ಹಾಗೂ ಕಪನಿಪತಿ ಶಂಕರಶಾಸ್ತ್ರಿ ಅವರು ಕೊಟ್ಟಂಥ ಉತ್ತರದಿಂದ ಪ್ರೇರಿತರಾಗಿ ತಾವು ಸಹ ಉತ್ತರ ಕೊಡಬಹುದು. ಉತ್ತರ ಕೊಡಿದ್ರೆ ಬಜರುತ್ತಿ ಉತ್ತರ ಕೊಡಿ. ಶ್ಯಾಮ್ ಸುಂದರ್. ಅದೇ ಉತ್ತರ. ಅದೇ ಉತ್ತರ ಆದರೆ ಬಜರುತ್ತಬೇಕಾಗಿಲ್ಲ. ಕಪನಿಪತಿ ಭಿನ್ನವಾದ ಉತ್ತರ ಉಂಟಾ? ಇಲ್ಲ. ಉತ್ತರವನ್ನು ನೋಡೋಣ. ನಮ್ಮ ಹತ್ರ ಇರೋ ಉತ್ತರ ಸಾವಿರಾರು ನದಿಗಳು. ಆದರೆ ದಿನಗಳು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಸಾವಿರಾರು ದಿನಗಳೂ ಸಹ ಸರಿಯಾದ ಉತ್ತರ ಆಗುತ್ತೆ, ನದಿಗಳೂ ಸಹ ಸರಿಯಾದ ಉತ್ತರ ಆಗುತ್ತೆ. ಒಟ್ಟಲ್ಲಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಬೇಕಾಗಿತ್ತೆ. ತಾವು ಜೋಡಿಸಿದ್ದೀರಿ. ಹಾಗಾಗಿ ಖುಷಿ ಪಡಲು ಕಾರಣ ಎನ್ನುವ ಈ ಒಂದು ಪುಸ್ತಕವನ್ನು ಶಂಕರಶಾಸ್ತ್ರಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಸಚಿವ ಸಂಪುಟ, ನಕಲಿ, ಮಂಗ. ಬಜರುತ್ತಿದ್ದಾರೆ ಶ್ಯಾಮಸುಂದರ್. ಆನಂತರ ಶಂಕರಶಾಸ್ತ್ರಿ. ಶ್ಯಾಮಸುಂದರ್. ಮಂತ್ರಿಮಂಡಲ. 1 ಉತ್ತರ. ಮಂತ್ರಿಮಂಡಲ. ಮಂತ್ರಿಮಂಡಲ. ಉತ್ತರವನ್ನು ನೋಡೋಣ. ಮಂತ್ರಿಮಂಡಲ ಉತ್ತರ ಸರಿಯಾಗಿದೆ. ಧರ್ಮ, ಜಗದೀಶ್ ಶರ್ಮ ಸಂಪಾ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ತಮಗೆ ಅವಕಾಶ ಸಿಗುತ್ತೆ. ನಕಲಿ. ತಮಗೆ ಉತ್ತರ ಗೊತ್ತಿಲ್ಲ ಅಂದರೆ ಶಂಕರಶಾಸ್ತ್ರಿ ಅವ್ರನ್ನ ಕೇಳ್ತೇನೆ. ಮತ್ತು ಬಜರ್ ಒತ್ತೋದು ಬೇಡ. ಕೃತ್ರಿಮ. ಕೃತ್ರಿಮ. ಉತ್ತರವನ್ನು ನೋಡೋಣ.
ಉತ್ತರ ಸರಿಯಾಗಿದೆ. ಶ್ರೀ ಚಿದಂಬರ ಭಜನ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ ಮಂಗ. ಶಂಕರಶಾಸ್ತ್ರಿ 3ನೇದು. 1, 2 ಗೊತ್ತಿತ್ತು, ಹೌದಾ? 3ನೇದು ಮಾಡಿಲ್ಲ. ಕಪನಿಪತಿ 3ನೇದು ನಾನು ಹೇಳುವೆ. ಗೊತ್ತಾಗಿದೆಯಾ? ಗೊತ್ತಾಗಿದೆ. ಹೇಳಿ. ಕೋಡಗ. ಕೋಡಗ ಉತ್ತರವನ್ನು ನೋಡೋಣ. ಕೋಡಗ ಉತ್ತರ ಸರಿಯಾಗಿದೆ. ನಾಕಂಡ ರಾಧಾಕೃಷ್ಣ ಎನ್ನುವ ಪುಸ್ತಕ ಪುಟ್ಟಲಕ್ಷ್ಮಿ ಕಾಳೇಗೌಡ ಅವರು ಬರೆದಂಥ ಪುಸ್ತಕ ಶಂಕರಶಾಸ್ತ್ರಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಕಪನೀಪತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ರಣಧೀರ ಎಂಬ ಬಿರುದನ್ನು ಪಡೆದಿದ್ದ ಮೈಸೂರಿನ ಅರಸರು ಯಾರು? ಕಂಠೀರವ ನರಸರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮುಂದಿನ ಪ್ರಶ್ನೆ. ಮಹಾಜನ್ ಆಯೋಗ ರಚನೆಗೆ ಯಾವ ರಾಜ್ಯ ಕಾರಣವಾಯಿತು? ಕೇರಳ, ಮಹಾರಾಷ್ಟ್ರ. ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ. ತಕ್ಷಶಿಲೆಯು ಯಾವ ದೇಶದ ರಾಜಧಾನಿಯಾಗಿತ್ತು? ಕಾಂಬೋಜ, ಗಾಂಧಾರ. ಗಾಂಧಾರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಗ್ಗಿದವನು ಜಯಿಸಿಯಾನು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಆನಿ ಹೊಟ್ಯಾಗ 60 ಮಕ್ಕಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಸರಿಯಾದ ಉತ್ತರ. 2ನೇ ಪ್ರಶ್ನೆಗೆ ಉತ್ತರ ಮಹಾರಾಷ್ಟ್ರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಗಾಂಧಾರ ಅಂತ ಹೇಳಿದ್ರಿ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ತಗ್ಗಿದವನು ಜಯಿಸಿಯಾನು, ಹಿಗ್ಗಿದವನು ಕುಗ್ಗಿಯಾನು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಹಲಸಿನ ಹಣ್ಣಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶ್ಯಾಮಸುಂದರ ಅವರಿಗೆ ಅವಕಾಶ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಜಯಂತಿ, ವೈಜಯಂತಿ, ವೈಜಯಂತಿಪುರ ಇವು ಯಾವ ನಗರದ ಪರ್ಯಾಯ ಹೆಸರುಗಳು? ಬನವಾಸಿ, ಹಂಪಿ. ಬನವಾಸಿ. ಮುಂದಿನ ಪ್ರಶ್ನೆ. KRS ಬೃಂದಾವನವನ್ನು ಯಾರು ನಿರ್ಮಿಸಿದರು? ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ವಿಶ್ವೇಶ್ವರಯ್ಯ. ಮುಂದಿನ ಪ್ರಶ್ನೆ. ತಪತಿಯ ತಂದೆ ತಾಯಿ ಯಾರು? ಸೂರ್ಯ, ಛಾಯಾದೇವಿ. ಸೂರ್ಯ, ಸೌಮ್ಯಾದೇವಿ. ಸೂರ್ಯ, ಸಂಜ್ಞಾದೇವಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಣ್ಣೀರಾದರೂ ಆರಿಸ್ಕೊಂಡೇ ಕುಡಿಬೇಕು. ಆರಿಸ್ಕೊಂಡೇ ಕುಡಿಬೇಕು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಾಯಿಯಿಂದ ಕೂಗದೆ ನಾನು ಜನರನ್ನು ಏಳಿಸುವೆ, ಭೂಮಿಯಿಂದ ದೂರ ಬಿದ್ದರೂ ಲೋಕಪಾಲಕ ಎನಿಸಿರುವೆ. ಸೂರ್ಯ. ಸೂರ್ಯ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬನವಾಸಿ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮಿರ್ಜಾ ಇಸ್ಮಾಯಿಲ್. ವಿಶ್ವೇಶ್ವರಯ್ಯ ಅವರು ಅಣೆಕಟ್ಟನ್ನು ಕಟ್ತಾರೆ, ಅವಕಾಶ ಮಾಡಿಕೊಡ್ತಾರೆ ಅವರು. ಆದರೆ ನಿಂತು ಆ KRS ಆ ಕಾರಂಜಿಗಳನ್ನೆಲ್ಲ ನಾವೆಲ್ಲ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟವರು ಮಿರ್ಜಾ ಇಸ್ಮಾಯಿಲ್ ಅವರು. 3ನೇ ಪ್ರಶ್ನೆಗೆ ಉತ್ತರ ಸೂರ್ಯ, ಛಾಯಾದೇವಿ ಆಗಿತ್ತು, ಸೌಮ್ಯಾದೇವಿ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ತಣ್ಣೀರಾದರೂ ತಣಿಸಿಕೊಂಡು ಕುಡಿ, ಆರಿಸಿಕೊಂಡು ಕುಡಿ ಅಂದರೆ ಶಬ್ದ ಬೇರೆಯಾಗಿದೆ, ಆದರೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. 5ನೇ ಪ್ರಶ್ನೆಗೆ ಉತ್ತರ ಇದು ಸೂರ್ಯ ಸರಿಯಾಗಿದೆ. 3 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಬರ್ತಾ ಇದೆ ಶಂಕರಶಾಸ್ತ್ರಿ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇನೆ. ಮೊದಲ ಪ್ರಶ್ನೆ. ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಯಾರು? ಜಯಸಿಂಹ, ವಿಜಯಸಿಂಹ. ವಿಜಯಸಿಂಹ. ಮುಂದಿನ ಪ್ರಶ್ನೆ. ವೃಂದಾವನ ಗಾರ್ಡನ್ಸ್ ವಿನ್ಯಾಸವನ್ನು ರೂಪುಗೊಳಿಸಿದವರು ಯಾರು? ಕರ್ನಲ್ ಸ್ಯಾಂಕಿ, ಹೆರ್ಮನ್ ಕ್ರುಂಬಿಗಲ್. ಹರ್ಮನ್ ಕ್ರುಂಬಿಗಲ್. ಮುಂದಿನ ಪ್ರಶ್ನೆ. ವಾಲ್ಮೀಕಿ ಮುನಿಯ ಆಶ್ರಮವು ಯಾವ ನದಿಯ ದಡದಲ್ಲಿತ್ತು? ತಮಸಾ ನದಿ, ಸರಯೂ ನದಿ. ಸರಯೂ ನದಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ತಾನೂ ತಿನ್ನ
ಇತರರಿಗೂ ಕೂಡ. ಇತರರಿಗೂ ಕೂಡ. 5ನೇ ಪ್ರಶ್ನೆಗೆ ಉತ್ತರ ಈ ಒಗಟನ್ನು ಬಿಡಿಸಿ. ಒಂದು ಕೊಂಬಿನ ಆಕಳು ಇದು, ನೀಡಿದ್ದನ್ನೆಲ್ಲ ತಿನ್ನುವುದು, ತಿನ್ನುತ್ತಲೇ ಹಾಡನ್ನು ಹಾಡುವುದು, ಹಾಡಿ 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 ತಿಂದದ್ದನ್ನೆಲ್ಲ ಖಾಲಿ ಮಾಡುವುದು. ಬೀಸುವ ಕಲ್ಲು. ಬೀಸುವ ಕಲ್ಲು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜಯಸಿಂಹ ಆಗಿತ್ತು, ವಿಜಯಸಿಂಹ ಅಂತ ಹೇಳಿದ್ರಿ. 2ನೇ ಪ್ರಶ್ನೆಗೆ ಉತ್ತರ ಇದು ಹರ್ಮನ್ ಕ್ರುಂಬಿಗಲ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ತಮಸಾ ನದಿ ಆಗಿತ್ತು, ತಾವು ಕೊಡಲಿಲ್ಲ. ಇಲ್ಲ. 4ನೇ ಪ್ರಶ್ನೆಗೆ ಉತ್ತರ ತಾನೂ ತಿನ್ನ ಪರರಿಗೂ ಕೂಡ ಇತರರಿಗೂ ಕೂಡ. ಅರ್ಥ ಸರಿಯಾಗಿದೆ, ಶಬ್ದ ಬಳಸಿಲ್ಲ ತಾವು. ಅರ್ಥ ಸರಿ ಇರೋ ಕಾರಣ ಪುಸ್ತಕ ಕೊಡ್ತಾ ಇದ್ದೇನೆ. 5ನೇ ಪ್ರಶ್ನೆಗೆ ಉತ್ತರ ಬೀಸುವ ಕಲ್ಲು. ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರ ಕೊಟ್ಟಿದ್ದೀರಿ. ಎಷ್ಟು ಸರಿ ಉತ್ತರ ಆಯಿತು? 4. 4 ಯಾವುದು? ಜಯಸಿಂಹ ಕೊಡಲಿಲ್ಲ, ಕ್ರುಂಬಿಗಲ್ ಕೊಟ್ರಿ. ತಮಸಾ ನದಿ ಕೊಟ್ಟಿಲ್ಲ ನೀವು. ಪರರಿಗೂ ಕೂಡ ಕೊಟ್ಟಿದ್ದೀರಿ, ಬೀಸುವ ಕಲ್ಲು ಕೊಟ್ಟಿದ್ದೀರಿ. 3 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಕಪನೀಪತಿ ಅವರಿಗೆ ನಾವು 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶ್ಯಾಮಸುಂದರ ಅವರಿಗೆ ದೊರೆಯುತ್ತಾ ಇದೆ 3, 6, 9 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಶಂಕರ ಶಾಸ್ತ್ರಿ ಅವರಿಗೆ 3, 6 ಪುಸ್ತಕ ದೊರೆಯುತ್ತಾ ಇದೆ. ಅಭಿನಂದನೆಗಳು. ನಾವು ವಿದ್ಯಾರ್ಥಿಗಳಾಗಿದ್ದಾಗ ವಿಶ್ವದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಬೀಳುವ ಪ್ರದೇಶ ಚಿರಾಪುಂಜಿ, ದಕ್ಷಿಣ ಭಾರತದ ಚಿರಾಪುಂಜಿ, ಆಗುಂಬೆ ಹೀಗೆಲ್ಲ ಉರು ಹಚ್ಚಿದ್ವಿ. ಈಗ ಅದು ಬದಲಾವಣೆ ಆಗಿದೆ. ಅಲ್ಲಿ ಮೌಸಿನ್ ರಾಮ್ ಆಗಿದ್ದರೆ ಇಲ್ಲಿ ಹುಲಿಕಲ್ಲಾಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.